ಸರ್ ಇರ್ಬೋದು, ಅವ್ರು ಹೇಳಿದ್ರೆ ಸಾಕಷ್ಟು ವಿಷಯ ಗೊತ್ತಾಯ್ತು. ನಂತರ ಇಲ್ಲಿನ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಮಹನೀಯರು ಅಂತ ಹೇಳ್ಬೋದು, ಅವರ ಉಪಸ್ಥಿತಿಯಿಂದನೇ ಬಹಳಷ್ಟು ನಮಗೆ ತಿಳ್ಕೊಂಡ್ಬಿಡ್ತೀವಿ ಇದು ಇವರು ಎಂತ ಸ್ಟೇಜ್ ಮಾಡಿದೀವಿ ಏನು ಅಂತ. ಜೊತೆಗೆ ನಾನು ಇಲ್ಲಿ ಒಂದು ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಹೊಟ್ಟೆ ಹಸಿತಾ ಇರುತ್ತೆ. ಈಗ ಸಮಯ ಹೊಟ್ಟೆ ಮಾತು ನಾವು ಕೇಳಬೇಕಾಗುತ್ತೆ. ಹೇಗೆ ನಮಗೆ ಹೊಟ್ಟೆ ಹಸಿದಾಗ ಊಟ ಬೇಕು ಅಂತ ನಮ್ಗೆ ಅನ್ಸುತ್ತೆ, ಅದೇ ರೀತಿ ನಮಗೆ ಸಮಸ್ಯೆಗಳು ಬಂದಾಗ ನಮಗೆ ಇಲ್ಲೇನೋ ಒಂದು ಈ ಹಳ್ಳಿಗೆ ವಿದ್ಯಾಭ್ಯಾಸ ಬೇಕು, ಅಥವಾ ಈ ಹಳ್ಳಿಗೆ ರೈತರಿಗೆ ಒಳ್ಳೇದಾಗ್ಬೇಕು, ಅಥವಾ ಈ ಹಳ್ಳಿಗೆ ಏನೇ ಬೇಕಾದ್ರೂ ಅವ್ರಿಗೆ ಅದು ವಿಷಯ ಗೊತ್ತಾದ್ರೆ ಮಾತ್ರ ಅವ್ರು ಕೇಳಲಿಕ್ಕೆ ಸಾಧ್ಯ. ಈಗ ಹಸಿವು ಬಂದಿದ್ದಕ್ಕೇನೆ ನನಗೆ ಊಟದ ಒಂದು ಜ್ಞಾಪಕ ಹೇಗ್ ಬಂತು, ಅದೇ ರೀತಿ ಹಳ್ಳಿಗಳಲ್ಲಿ ಜ್ಞಾನ ಬಂದಾಗ ಮಾತ್ರ ನಮಗೆ ಹಳ್ಳಿಗೆ ಏನ್ ಬೇಕಾಗತ್ತೆ, ನಮಗೆ ಮುಂದಿನ ಜನರೇಷನ್ ಜಾಬ್ಸ್ಗೆ ಮತ್ತೊಂದಕ್ಕೆ ಏನ್ ಬೇಕಾಗತ್ತೆ ಅಂತ ಗೊತ್ತಾಗ್ಬೇಕಾದ್ರೆ ಮೂಲತಃ ವಿದ್ಯಾಭ್ಯಾಸದಿಂದ ಮಾತ್ರ ಗೊತ್ತಾಗುತ್ತೆ. ಈ ಒಂದು ಕ್ರೆಡಿಟ್ ಅಂತ ಏನ್ ಕರಿತೀನಿ, ಈ ಒಂದು ಎಲ್ಲಾ ಒಂದು ವಿಷಯದ ಮೂಲಾಧಾರ ಅಂತ ಏನಂತ ಕರಿತೀವಿ, ಅದಕ್ಕೆ ಖಂಡಿತವಾಗಿಯೂ ನಾವು ಇಂತಹ ಒಂದು ಶಿಕ್ಷಕರನ್ನ ಇಲ್ಲಿ ನಾವು ಗೌರವಿಸಲೇಬೇಕು, ಅದು ನಮ್ಮ ಕರ್ತವ್ಯವೂ ಹೌದು. ಅದೇ ರೀತಿ ಮತ್ತೊಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಮೂವಿ ನೋಡಿರ್ತೀವಿ, ಬಹಳಷ್ಟು ಜನ ಅದರಿಂದ ಒಂದು ಮೆಸೇಜ್ ತಿಳ್ಕೊಂತೀವಿ. ಅವರು ಡಿಗ್ರಿ ಓದಿ ನಂತರ ಅವರು ಬೆಂಗಳೂರಲ್ಲಿ ಇರ್ತಾರೆ, ನಂತರ ಅವರು ವಾಪಸ್ಸು ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಬರ್ತಾರೆ. ನೋಡಿ, ಅಂತವ್ರಿಗೆ ಪಾಠ ಮಾಡ್ಬೇಕಾದ್ರೆ ಅವ್ರು ಎಂತ ಮಹನೀಯವಾದಂತ ಒಬ್ಬ ಶಿಕ್ಷಕರಾಗಿರ್ತಾರೆ. ಬಹುಶಃ ಅಂತ ಶಿಕ್ಷಕರನ್ನ ನಾನು ಇಬ್ಬರನ್ನ ಇಲ್ಲಿ ನಿಜವಾಗ್ಲೂ ನೋಡ್ಲಿಕ್ಕೆ ನನ್ನ ಮನಸ್ಸಿಗೆ ಅನಿಸ್ತದೆ, ನಾನು ನೋಡ್ತಿದ್ದೀನಿ. ಅದೇ ರೀತಿ ಇನ್ನ ಕೊನೆಯ ಒಂದು, ಯಾಕಂದ್ರೆ ನಾವಿವತ್ತು ಹಳ್ಳಿಯಲ್ಲಿದ್ದೀವಿ, ಹಳ್ಳಿಯ ಪ್ರಾಮುಖ್ಯತೆ ಮತ್ತು ಇಲ್ಲಿನ ಒಂದು ಶಕ್ತಿ ಬಗ್ಗೆ ಒಂದು ಲೈನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸುಬ್ರಹ್ಮಣ್ಯಂ ಸರ್ ಅವರು ಬಹಳಷ್ಟು ಚೆನ್ನಾಗಿ ರಾಮಾಯಣ ಮತ್ತೆ ಮಹಾಭಾರತದಲ್ಲಿ ಇರ್ತಕ್ಕಂಥ ಅತಿ ಅಮೂಲ್ಯವಾದಂತ ಜ್ಞಾನವನ್ನು ನಮ್ಗೆಲ್ಲ ಹಂಚಿದ್ರು. ಅದಕ್ಕೆ ಒಂದು ಪೂರಕವಾಗಿ ಶ್ರೀರಾಮಚಂದ್ರರ ಬಗ್ಗೆ ಒಂದು ಲೈನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದ್ಸತಿ ಹೀಗೆ ಒಂದು ಯುದ್ಧ ಎಲ್ಲ ಮುಗಿದ ನಂತರ ಲಂಕೆಯನ್ನು ನೋಡಿ ಲಕ್ಷ್ಮಣ ಹೇಳ್ತಾನೆ, ಈ ಲಂಕೆಯಲ್ಲಿ ಬಂಗಾರ ಇದೆ, ಹೊನ್ನಿದೆ, ಎಷ್ಟು ಚೆನ್ನಾಗಿದೆ, ಇಲ್ಲಿ ಬಂಗಾರ ಇದೆ, ಅಲ್ಲೇನಿದೆ ಅಯೋಧ್ಯೆಯಲ್ಲಿ ಬರೀ ಮಣ್ಣು, ನಾವಿಲ್ಲೇ ಇರ್ಬೋದಲ್ವಾ? ಯಾಕಂತಂದ್ರೆ ರಾವಣ ತುಂಬಾ ರಿಚ್ ಆಗಿದ್ರು, ರಾವಣ ಕುಬೇರರಿಗೆ ಸಂಬಂಧ ಇರ್ತಕ್ಕಂಥ ವಿಷಯ ಎಲ್ರಿಗೂ ತಿಳಿದಿರೋದು. ಅಂತ ರಿಚ್ ಪ್ಲೇಸ್ ಅಲ್ಲಿ ಲಕ್ಷ್ಮಣ ಹೇಳ್ತಾನೆ, ಇಲ್ಲೇ ಇರ್ಬೋದಲ್ವಾ, ನಾವೆಲ್ಲ ನಗರಗಳಲ್ಲಿ ಇರ್ಬೋದಲ್ವಾ, ಆರಾಮಾಗಿ ಫೆಸಿಲಿಟಿ ಇರುತ್ತೆ, ಇಲ್ಲಿ ಯಾರು ಕೃಷಿ ಮಾಡೋದು, ಈ ಮಣ್ಣಲ್ಲಿ ಬಂದು ಆರಾಮಾಗಿ ಸಂಬಳ ತಗೊಂಡು ಪಿಜ್ಜಾ ತಿನ್ಕೊಂಡು ಎಂಜಾಯಬಲ್ ಆಗಿರ್ಬೋದು. ಆದ್ರೆ ಶ್ರೀರಾಮಚಂದ್ರರು ಹೇಳ್ತಾರೆ, ಬಹುಶಃ ಅವರಿಗೆ ತಮ್ಮ ಗುರುಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಇಬ್ಬರು ಶಿಕ್ಷಕರೇ ಕಾಣಿಸಿರ್ಬೋದು. ಅವ್ರು ಹೇಳ್ತಾರೆ, ಅತಿ ಸ್ವರ್ಣಮಯಿ ಲಂಕಾ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಲಂಕೆ ಎಷ್ಟೇ ಸ್ವರ್ಣಮಯಿ ಆದ್ರೂ ಕೂಡ ನಾವು ಹುಟ್ಟಿರ್ತಕ್ಕಂಥ ಊರು ನಮಗೆ ಸ್ವರ್ಗಕ್ಕೆ ಸಮ ಅಂತ ಅಂದು ಹೇಳ್ತಾರೆ ಶ್ರೀರಾಮಚಂದ್ರು. ಬಹುಶಃ ಇಷ್ಟನ್ನ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮಗೆ ಊಟದ ಹಸಿವಿಗೆ ನಾವು ಹೇಗೆ ಗಲಾಟೆ ಮಾಡೋಗಿ ನಂಗೆ ಊಟ ಬೇಕಪ್ಪ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ತಟ್ಟೆಗಳೆಲ್ಲ ಕಿತ್ಕೊಂಡ್ಬಿಡ್ತೀವಿ, ಬಿಡೋದಿಲ್ಲ. ಅದೇ ರೀತಿ ನಾವು ನಮ್ಮ ಹಳ್ಳಿಗಳಲ್ಲಿ ಮತ್ತು ನಮ್ಮ ಮನೆಗಳಲ್ಲಿ ಏನ್ ಬೇಕು ಅಂತ ರೈತರಿಗೆ ಹೆಚ್ಚಿಗೆ ಗೊತ್ತಾಗೋದಿಲ್ಲ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಇಲ್ಲಿ ಇವರ ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಮೊದಲನೇ ಒಂದು ಕರ್ತವ್ಯವಾಗಿ ಹಳ್ಳಿಗಳಲ್ಲಿ ಗ್ರಾಮ ಸಭೆಯ ಮಹತ್ವ, ಗ್ರಾಮ ಸ್ವರಾಜ್ಯದ ವಿಷಯ, ಯಾಕಂದ್ರೆ ಗ್ರಾಮ ಸಭೆಗಳು 99% ಎಲ್ಲೂ ಆಗಿಲ್ಲ. ಗ್ರಾಮ ಸಭಾ = ರಾಜ್ಯಸಭಾ ಅಂತ ಹೇಳ್ತೀವಷ್ಟೇ, ಬರೀ ನಾವು ಹೇಳ್ತಾ ಇದ್ದೀವಿ. ಗ್ರಾಮ ಸಭೆಗಳನ್ನ ಮಾಡಿದರೆ ರಾಜ್ಯಸಭಾದಷ್ಟೇ ಈಕ್ವಲ್. ಅಂದ್ರೆ MLA ಅವ್ರು ಇಲ್ಲಿಗೆ ಬರ್ತಾರೆ, ತಹಸೀಲ್ದಾರ್ ಅವ್ರು ಇಲ್ಲಿಗೆ ಬರ್ತಾರೆ. ಯಾಕೆ ಬರ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ಪಾಪ ಇಲ್ಲಿ ನಾವು ಕೃಷಿ ಬಿಟ್ಬಿಟ್ಟು ರೈತರು ಹೊರಗಡೆ ಹೋಗ್ಬರಕ್ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಅಸಿಸ್ಟೆಂಟ್ ಮತ್ತೊಬ್ಬರನ್ನ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗೆ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯಗಳನ್ನ ಜ್ಞಾಪಿಸಿ ತಮ್ಮ ಕಾಯಕವೇ ಕೈಲಾಸ ಅಂತ ಎಚ್ಚೆತ್ಕೊಂಡು ಈ ದೇಶದ ಸೇವೆ ಮಾಡ್ಬೇಕಾದ್ರೆ ಅದು ಸಾಧ್ಯ ಇರೋದು ಒಬ್ಬರಿಂದ ಮಾತ್ರ ಮಾರ್ಗದರ್ಶನ ಮಾಡ್ಲಿಕ್ಕೆ, ಅದು ಇಲ್ಲಿರ್ತಕ್ಕಂಥ ಮಹನೀಯವಾದಂತ ಸ್ಥಾನ ಪಡೆದಿರ್ತಕ್ಕಂಥ ಶಿಕ್ಷಕರು. ಸೊ ದಯವಿಟ್ಟು ಹಳ್ಳಿಗಳಲ್ಲಿ ಗ್ರಾಮ ಸಭೆಗಳನ್ನ ಇನ್ನು ಮುಂದೆ ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನ್ ಬೇಕೋ ಅದನ್ನ ಕೇಳಿ, ಪಂಚಾಯತಿಯಲ್ಲಿ ಕೊಟ್ಟಿದ್ದು ತಗೊಂಬೇಡಿ. ನಿಮ್ ಮನೆಗೆ ಒಬ್ಬರಿಗೆ ಕುರಿ ಬೇಕಾಗಿರುತ್ತೆ, ಒಬ್ಬರಿಗೆ ಹಸು ಬೇಕಾಗಿರುತ್ತೆ, ಇನ್ನೊಬ್ಬರಿಗೆ ನೀರಿನ ತೊಟ್ಟಿ ಬೇಕಾಗಿರುತ್ತೆ. ಎಲ್ರು ಐಮಾಸ್ ಲೈಟ್ಸೇ ತಗೊಂಡ್ಬಿಟ್ರೆ ಐಮಾಸ್ ಲೈಟ್ಸೇ ಬೇಡದೆ ಇರೋರು ಏನ್ ಮಾಡ್ಬೇಕು? ಇಂತಹ ಒಂದು ವಿಷಯಗಳಲ್ಲಿ ದಯವಿಟ್ಟು ಎಜುಕೇಟ್ ಆಗಿ, ಮತ್ತೆ ಎಜುಕೇಟೆಡ್ ಆಗಿರೋರು, ಇಲ್ಲಿ ಸುಬ್ರಹ್ಮಣ್ಯಂ ಸರ್ ಹೇಳಿದ್ರು, ಎಜುಕೇಶನ್ ಮೂಲ ಪರ್ಪಸ್ ಏನು ಅಂತಂದ್ರೆ ಸರ್ವ್ ಮಾಡೋದು. ನಮಗಿಂತ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿನ ನಾವು ಎಷ್ಟು ಮರ್ಯಾದೆ ಕೊಟ್ಟು ನೋಡ್ಕೊಂತೀವಿ, ನಮಗಿಂತ ಗೊತ್ತಿಲ್ಲದೆ ಇರೋರಿಗೆ ನಮಗೆ ಗೊತ್ತಿರೋ ಜ್ಞಾನದಿಂದ ಎಷ್ಟು ದಾರಿ ತೋರಿಸ್ತೀವಿ, ಅದಷ್ಟೇ ನಮ್ಮ ಎಜುಕೇಶನ್ಗೆ ಮೌಲ್ಯಮಾಪನ ಮಾಡುವಂತ ವಿಷಯ ಆಗಿರುತ್ತೆ. ಇಷ್ಟನ್ನ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ.